ಆ ಕಡೆ ಬರ್ತಾರೆ. ಮುರಿದಾಯ್ತಾ? ನಾವು ಮುರಿದಾಕ ಆಟೋ ಕಮ್ಮಿ ಮಾಡೋದೈತೆ ಅಂತ ನನಗೆ ಗೊತ್ತು. ಈಗ ಇದನ್ನ ಅದನ್ನೇ ತೋರಿಸ್ತೇನೆ. ಇಲ್ಲಿ ನಮ್ಮ ಮಕ್ಕಳು ಏನು ಮಾಡ್ತಾರೆ ಜಾಸ್ತಿ. ಹೌದು, ನಾನು ಯಾಕೆ ಅದು ವಿಡಿಯೋ ಮಾಡೋಕ್ಕಾಯ್ತಲ್ಲ ಗೊತ್ತಾ? ಗೊತ್ತಿಲ್ಲದವ್ರು ನಾವೇ ತೋರಿಸ್ಕೊಟ್ಟಂಗಾಗತ್ತೆ. ನಿಮ್ಮವ್ರು ಯಾರೋ ಇದ್ರೆ ಒಂಚೂರು ಮೇನ್ ಬೈಕ್ ಬ್ಯಾನ ಬೈಕ್ ಬಗ್ಗೆ ನಾವು ತಲೆ ಓಡಿಸ್ಬಿಟ್ಟು ನಮ್ಗೆ ರನ್ನಿಂಗ್ ಇದಾವ ಏನಿಲ್ಲ. ಇವ್ರು ರ್ಯಾಪಿಡ್ ಹೋಗ್ತೈತೆ ಅಂತ ಗೊತ್ತಾಯ್ತು ಅಂದ್ರೆ ಹಿಂದ್ಗಡೆಯಿಂದ ಹಾಕೊಂಡು ಬುದ್ಧಿ ಹೇಳ್ತೀನಿ ಅಷ್ಟೇ. ಮುಂದ್ಗಡೆ ಸಾಯ್ಬಾರ್ದು, ಹಿಂದ್ಗಡೆ ಸಾಯ್ಬೇಕು. ಅದು ಮಾಡಿ ಹೇಳ್ತೀನಿ. ಈಗ ಈಗ ಯಾರು ಐಡಿಯಾ ಎಲ್ಲ ಬ್ಲಾಕ್ ಮಾಡ್ತಾರಲ್ಲ, ಅವ್ರು ಎಲ್ಲಿದ್ದಾರೆ? ಅದೇ ಎಲ್ಲಿರೋರು ಅವರು? ಎಲ್ಲಿ ಕೆಲಸ ಮಾಡ್ತಾರೆ? ಅದೇ ಎಲ್ಲಣ್ಣ, ಅದು ಅಡ್ರೆಸ್ ಹೇಳೋಣ. ಗೊತ್ತಿಲ್ಲ ಸರ್, ನಮ್ಮ ಮ್ಯಾನೇಜರ್ ಹೋಗ್ರು. ಕೆಳಗಡೆ ನಡ್ಕೊಂಡು ಬಂದ, ನಾನು ನಡ್ಕೊಂಡು ಬಂದ್ಬಿಟ್ಟೆ. ಜ್ಯೂಸ್ ಹೇಳ್ಬಿಡಿ ಹೇಗೆ ಈ ನನ್ನ ಡೈರೆಕ್ಟ್ ನೋಡ್ರಿ ಸುಮ್ಮನೆ ನಿಂಕತ್ತೆಲ್ಲ ಮರ ನೀನು. ಸ್ವಲ್ಪ ನೀನು ನಾನು ಇದಿರೋದ್ನ ನಾನು ಎಲ್ಲಿರ್ತೀನಿ ಅಲ್ಲಿಗೆ ಹಿಂಗೆ ಬರ್ಬೇಕು ನೀನು. ಅರ್ಥ ಆಯ್ತಾ ಇದೆಯಾ? ಇಲ್ಲ ಬಿಡು, ಅವ್ರದ್ದು ಬೇರೆ ಇವ್ರದ್ದು ಬೇರೆ ಕಣ. ಹಾಂ, ಆಟೋದವ್ರು. ಹಾಂ, ಓ ಈಗ ಬ್ರದರ್ ಆರಾಮ? ಈಗ ಈ ಮೀಟರ್ ಟ್ಯಾಕ್ಸಿ ಹಾಕೊಂಡು ನಾವು ಡ್ಯೂಟಿ ಮಾಡ್ತಾ ಇದ್ದೀವಿ. ಆಯ್ತು, ಬಾರೋಣ. ಆಯ್ತು, ಎಲ್ಲರ ಜೊತೆ ಮಾತಾಡೋಣ. ಸಪ್ರೇಟ್ ಆಗಿ ಮಾತಾಡೋದು ಬೇಡ, ಬನ್ನಿ ಹೇಳ್ತೀನಿ. ಸರ್, ಇಲ್ಲಿ ಯಾರು ಮೇಲಿಲ್ಲ, ನಾವೆಲ್ಲ ಸಿಂಗಲ್ಗಳೇ. ಸರ್, ಈ ಚೇರ್ ಹಾಕೊಳ್ಳಿ, ಕುತ್ಕೊಳ್ಳಿ ಸರ್. ನೀವು ಇಲ್ಲೇ ಚೇರ್ ಹಾಕೊಳ್ಳಿ, ನಾವು ನಿಂತ್ಕೊತೀವಿ. ಈಗ ನೋಡಪ್ಪ, ಅವ್ರಿಗೆ ಅಲ್ಲಿ ಇರೋದು ತಲೆನೋವಂತೆ. ಈಗ ನಾನು ಇಲ್ಲಿ ಹೋಗಿ, ನೀವು ಬನ್ರಿ, ಇಲ್ಲಿ ಒಂದಷ್ಟು ಜನ ಬರ್ರಿ. ಅಲ್ಲೋಗ್ರು ನೀನು, ಅಲ್ಲೋಗು. ಅಲ್ಲಿ ಇಲ್ಲಿ ಯಾಕೆ ಬರ್ತೀಯ ನೀನು? ಅಲ್ಲೋಗಲ್ಲಿ ನಾವು ಕುತ್ಕೊಳ್ಳಲ್ಲ ಗುರು. ಪಾಪ ಅವರು ಇದೇನಕ್ಕೆ ಬ್ರದರ್, ಈಗ ಇವರು ಬ್ಲಾಕ್ ಮಾಡ್ತಾವ್ರಲ್ಲ, ಒಬ್ರು ಹಿಂಗ್ ಕುತ್ಕೊಂಡ್ರೆ ನಾನು ಯಾರ ಮಗ? ಅದಕ್ಕೆ ಸರ್ ಆಚೆ ಕ್ಯಾಬ್ ಅವರು ಕ್ಯಾಬ್ ವಿಚಾರದಲ್ಲೇ ಪಾಪ ನನಗೇನೆ ಎಷ್ಟೋ ಸಲ ಇದೆಲ್ಲ ಅನ್ಬ್ಲಾಕ್ ಮಾಡಿದಿರೋದೆಲ್ಲ ಇದೆ ಸರ್. ಈಗ ನಮ್ಮ ಮೇನ್ ಏನು ಅಂದ್ರೆ ಆಯುಕ್ತರ ಆಫೀಸ್ಗೆ ಹೋಗಿದ್ವಿ, ಆ ಲೆಟ್ರ್ ಕೊಡೋ ಬಗ್ಗೆ ಕಂಪ್ಲೇಂಟ್ ಇದೇ ಸಾಕ್ತಿದೆ. ಇಲ್ಲಿ ಒಂದು ಕಂಪ್ಲೇಂಟ್ನ ಕೊಟ್ಬಿಟ್ಟು ಬಂದಿದ್ದೇವೆ ಅವ್ರಿಗೆ, ಓಕೆನಾ? ಇಲ್ಲೇನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂದರೆ, ಓಲಾ, ಊಬರು, ರ್ಯಾಪಿಡೋ ನಮ್ಮ ಹೆಸರು ಇವರೆಲ್ಲರೂ ಅನಧಿಕೃತವಾಗಿ ನಮ್ಗಳಿಗೆ ಏನು ಸರ್ಕಾರದಿಂದ ಬರೋ ರೇಟನ್ನು ಬಿಟ್ಟು ಜನಗಳಿಗೂ ಮೋಸ ಮಾಡ್ತಾ ಇದ್ದಾರೆ. ಹೆಚ್ಚಿಗೆ ದುಡ್ಡನ್ನ ತಗೊಂಡು ಡ್ರೈವರ್ಗಳಿಗೂ ಕಡಿಮೆ ಕೊಟ್ಟು ತೊಂದರೆ ಕೊಡ್ತಾ ಇದ್ದಾರೆ. ಇವು ಕಂಪ್ನಿಗಳನ್ನು ದಯವಿಟ್ಟು ಮುಚ್ಚಾಕ್ಸಿ, ಇಲ್ಲ ಅಂದರೆ ಸರ್ಕಾರದ ದರದಲ್ಲಿ ನಮಗೆ ಕೊಡೋ ಥರ ಅವ್ರಿಗೆ ಮನವೆಲ್ಲ ಆರ್ಡರ್ ಮಾಡಿ ಅಂತೇಳಿ ಬಂದ್ಬಿಟ್ಟಿವಿ. ಒಂದು ವೇಳೆ ನೀವು ಆ ಥರ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಕೆಲಸದಿಂದ ಬಿಟ್ಬಿಟ್ಟು ಹೋಗಿ ರಾಜೀನಾಮೆ ಕೊಡಿ ಅಂತ ಅವ್ರಿಗೂ ಹೇಳಿದ್ದೀವಿ, ಆಯಿತಾ? ಇಲ್ಲಿ ಲಾಸ್ಟ್ ಪೇಜಲ್ಲಿದೆ. ಅಲ್ಲ, ಒಂದು ನಿಮಿಷ. ಅದಾದಮೇಲೆ ಒಂದು ವೇಳೆ ನೀವೇನಾದ್ರು ನೀವು ಹೇಳಿದ ಪ್ರಕಾರ ಅವ್ರು ನಡೆಸಿದ್ರೆ ನಿಮ್ಮನ್ನು ನಾವು ದೇವ್ರ ಥರ ಪೂಜೆ ಮಾಡ್ತೀವಿ ಅಂತ ಅವ್ರನ್ನ ದೇವ್ರಿಗೂ ಮಾಡಿಬಿಟ್ಟಿದ್ದೀವಿ, ಆಯಿತಾ? ಈಗ ನಮ್ಮ ಕ್ವಶನ್ ಏನಂದರೆ, ಮೀಟ್ರ್ ಹಾಕೊಂಡೆ ನಾವು ಗಾಡಿ ಓಡಿಸೋದು ಸರ್. ಯಾವುದೇ ರೇಟ್ ಬಂದರೂ ನೀವು ರೇಟನ್ನು ಜಾಸ್ತಿ ಕೊಟ್ಟಾಗಲೂ ಕಸ್ಟಮರ್ಗೆ ಮೀಟ್ರ್ ಹಾಕ್ಬಿಟ್ಟು ತೋರಿಸ್ತೀವಿ, ನೋಡಿ ಸರ್ ರ್ಯಾಪಿಡೋದಲ್ಲಿ ಇಷ್ಟೊಂದು ರೇಟ್ ಬರ್ತಾ ಇದೆ, ದಯವಿಟ್ಟು ನೀವು ಇದನ್ನು ಗಮನ ಹರಿಸ್ಬೇಕು ಅಂತ. ಏನು ಸರ್? ಅದನ್ನು ಅವ್ರಿಗೆ ಹೇಳ್ಬಿಟ್ಟು ನೋಡಿ ಬಿಲ್ಲನ್ನು ಕಡಿಮೆ ಮಾಡಿಸಿ ಅಂತ ನಾನೇ ವಿಡಿಯೋದಲ್ಲಿ ಎಷ್ಟೋ ಸಲ ಫೋನ್ ಮಾಡಿಸಿ ಕಸ್ಟಮರ್ ಕೇರ್ಗೆಲ್ಲ ಮಾತಾಡ್ಸಿದ್ದೀನಿ. ಅವ್ರು ಕಡಿಮೆ ಮಾಡೋಕ್ಕಾಗಲ್ಲ ಅಂದರು. ಅದೇ ಥರ ಕಡಿಮೆ ಇರೋದನ್ನೇ ನೀವು ಜಾಸ್ತಿ ಮಾಡೋಕ್ಕಾಗಲ್ಲ ಅಂದಾಗ ನಾವು ಬಿಲ್ ತೋರಿಸ್ಬಿಟ್ಟು ನಾವು ದುಡ್ಡು ಅಂತ ಇದ್ದೀವಿ. ಈ ಥರ ತಗೊಂಡಿರೋರಿಗೆ ಎಷ್ಟೋ ಜನಕ್ಕೆ ID ಬ್ಲಾಕ್ ಮಾಡ್ತಾರೆ. ಆದರೆ ಬ್ಲಾಕ್ ಮಾಡಿ ಸಂತೋಷ, ಬೇಡ ಅಂತ ಹೇಳಲ್ಲ. ನಮಗೆ ಯಾರ್ದು ಬ್ಲಾಕ್ ಆಗಿರ್ತದಲ್ಲ, ಈಗ ನಂದೇ ಬ್ಲಾಕ್ ಆಯಿತು ಅಂತ ಇಟ್ಕೊಳ್ಳಿ,
ನಾನು ಅವತ್ತು ಅವ್ರಿಗೆ ಬಂದು ಹೇಳ್ಬಿಟ್ಟು ಹೋದೆ, ಬ್ಲಾಕ್ ನಂದು ಏನೋ ಮಾಡಿದ್ರೆ ನನಗೊಂದು ಲೆಟ್ರ್ ಬೇಕಷ್ಟೇ, ಇವರು ಜನಗಳ ಹತ್ರ ಎಷ್ಟಾದ್ರು ದುಡ್ಡು ತಗೊಂಡಿದ್ದಾರೆ ಅಂತ ನನಗೆ ಆ ಲೆಟ್ರ್ ಕೊಡಬೇಕು. ನಾನು ಆಮೇಲೆ ನಾವು ಕೋರ್ಟಲ್ಲಿ ಕೇಸ್ ಹಾಕೋತೀನಿ ಅಂತ ಹೇಳಿದ್ದೆ. ಈಗ ಅಲ್ಲೇನಾಗಿದೆ, ನನ್ನ ಐ ಡಿ ಯಾವುದು ಬ್ಲಾಕ್ ಮಾಡ್ತಾ ಇಲ್ಲ. ಈಗ ಡ್ರೈವರ್ಗಳು ಯಾರೋ ಗೊತ್ತಿಲ್ಲದೆ ಇರೋರು ಹೋಗಿ ಯಾರೆಲ್ಲ ಮಾಡ್ತಾರೋ ಫೋನ್ ಮಾಡಿ ಅವ್ರಿಗೆ ಹೇಳಿದಾಗ ಅವ್ರ ಐ ಡಿಗಳನ್ನ ಬ್ಲಾಕ್ ಮಾಡ್ತಾ ಇದ್ದಾರೆ ಅವರು. ನಾನು ಕೇಳ್ತಾ ಇರೋದೇನು ಅಂದರೆ, ಬ್ಲಾಕ್ ಯಾಕೆ ಮಾಡಬೇಕು? ಸರ್ಕಾರ ಹೇಳಿದ ರೇಟ್ ನಾವು ತಗೊಂತೀವಿ. ಅದ್ರ ಮೇಲೆ ನಮ್ಮ ಡ್ರೈವರ್ಗಳು ಯಾರೇ ನಮ್ಮ ಗ್ರೂಪಲ್ಲಿ ಹೇಳೋರೆ, ಕಸ್ಟಮರ್ ಕೇರ್ ಫೋನ್ ಮಾಡಿದಾಗ ಅದು ಏನು ಮೀಟರ್ ರೇಟ್ ಆಯ್ತು ಅದು ಅಮೌಂಟ್ ಕೊಡಕ್ಕೆ ಹೇಳಿ ಅಂತ ಹೇಳ್ಬೇಕು. ಅವ್ರೇನು ಹೇಳ್ತಾರೆ ಗೊತ್ತಾ, ಅವ್ರೇನು ಹೇಳ್ತಾರೆ ಗೊತ್ತಾ, ಇವಾಗ ಬ್ಲಾಕ್ ಆಗಿದ್ರಲ್ಲ ಯಾರಾಗಿ ದಯವಿಟ್ಟು ಮುಂದೆ ಅವ್ರು ಆಗಿರೋ ಕ್ಲೀನ್ ಆಗಿ ಹೇಳ್ದೆ, ಎಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಕೇಳ್ತೀನಿ ಆಯ್ತಾ. ಇವಾಗ ಅವ್ರು ಹೇಳಿರೋದು ಒಂದು ಪಾಯಿಂಟ್ ಏನು ಫಸ್ಟ್ ಅದು ಮುಗಿಸ್ಬಿಡ್ತೀನಿ, ಆಮೇಲೆ ನೆಕ್ಸ್ಟ್ ಮಾಡ್ತೀನಿ. ಅಂದ್ರೆ ಈಗ ನೀವು ಬ್ಲಾಕ್ ಮಾಡಿರೋದು ಅಂದ್ರೆ ಬ್ಲಾಕ್ ಮಾಡ್ತಾ ಇದಾರಲ್ಲ, ಆ ಬ್ಲಾಕ್ ಮಾಡಬಾರ್ದು ಅನ್ನೋದೇ ನಮ್ ರಿಕ್ವೆಸ್ಟ್. ಫಸ್ಟ್ ನಾನು ನೋಡ್ಬೇಕಲ್ಲ ಸರ್, ಅವರೆಲ್ಲ ಬಂದ್ರ ಹ್ಮ್ ಲಾಸ್ಟ್ ಟೈಮ್ ಬಂದ್ರ ಕರೆಕ್ಟ್ 2 ಸಲ ಬಂದ್ರ ಕರೆಕ್ಟ್ ನಾನು ಬ್ಯಾಕ್ ಚೆಕ್ ಮಾಡಿದ್ನ ಕರೆಕ್ಟ್ ಹೌದು ಕ್ಲಿಯರ್ ಮಾಡಿದ್ನ ಖಂಡಿತ ತಪ್ಪಿಲ್ಲ. ಆದ್ರೆ ಏನ್ ಮಾಡ್ಕೊಟ್ಟೆ ಖಂಡಿತ. ನಾನು ಈಗ ಏನಾಗ್ತಾ ಇದೆ, ಬ್ಲಾಕ್ ಈ ರೀಸನ್ ಮಾಡ್ತಾ ಇದಾರೆ, ಗಲಾಟೆ ಮಾಡಿ ಅದೇ ಅವರು ಬಂದಿಲ್ಲ ಸರ್ ಇವತ್ತು ನನ್ನ ಗ್ರೂಪ್ ಗಳಲ್ಲಿ ಅವ್ರ ನಂಬರ್ ಇದ್ರು ಕೊಡಿ, ನಾನು ಫಸ್ಟ್ ಬ್ಯಾಕ್ ಎಂಡ್ ಚೆಕ್ ಮಾಡ್ತೀನಿ. ಸರಿ ಏನಕ್ಕೋಸ್ಕರ ಬ್ಲಾಕ್ ಸರಿ ಆಯ್ತು, ಓಕೆ. ಇಲ್ಲ ನಿಮ್ ಪ್ರಾಬ್ಲಮ್ ಹೇಳಿದ್ಕೋಸ್ಕರ ಅವ್ರು ಏನಾದ್ರು ಬ್ಲಾಕ್ ಮಾಡಿದ್ರ, ಇಲ್ಲ ಬೇರೆ ಕಸ್ಟಮರ್ ಕಂಪ್ಲೇಂಟ್ ಇಂದ ಬ್ಲಾಕ್ ಮಾಡಿದ್ರ, ಇಲ್ಲ ಕ್ವಾಲಿಟಿ ಪ್ರಾಬ್ಲಮ್ ಇಂದ ಖಂಡಿತ ಆ ತರ ಇದ್ರೆ ಬ್ಲಾಕ್ ಆದ್ರೆ ನಾವು ನಾನು ಫಸ್ಟ್ ಚೆಕ್ ಮಾಡ್ತೀನಿ. ಅಂದ್ರೆ ನಿಮ್ ಕಡೆ ಅಂದ್ರೆ ನೀವು ನಿಮ್ ಕಡೆಯಿಂದ ಫುಲ್ ಕ್ಲಿಯರ್ ಆಗಿದ್ರ, ಏನಂದ್ರೆ ಅಮೌಂಟ್ ನ ಹೆಚ್ಚಿಗೆ ತಗೊಳ್ಳೋದ್ರಿಂದ ಅಂದ್ರೆ ಏನ್ ಮೀಟರ್ ಹಾಕೊಂಡು ನೀವೇನ್ ತಗೊಂಡಿರ್ತೀರಿ ಅದಕ್ಕೆ ನಾವು ಬ್ಲಾಕ್ ಮಾಡಿರಲ್ಲ. ಆ ಕಸ್ಟಮರ್ ಹತ್ರ ಏನಾದ್ರು ಗಲಾಟೆ ಆಗಿದ್ರೆ ಮಿಸ್ಬಿಹೇವ್ ಆಗಿದ್ರೆ ಮಾತ್ರ ಬ್ಲಾಕ್ ಮಾಡಿರ್ತೀವಿ ಅನ್ನೋದು ನೀವು ಹೇಳ್ತಿದ್ರಲ್ವಾ. ಅದೇ ನಾನು ಫಸ್ಟ್ ಅದು ಚೆಕ್ ಮಾಡ್ಬೇಕು. ಅರ್ಥ ಆಯ್ತು ಅರ್ಥ ಆಯ್ತು. ಆ ಏಜೆಂಟ್ ಏನ್ ಮಾಡ್ತಾರಂತ ನಂಗೆ ಗೊತ್ತಿಲ್ಲ. ಓಕೆ ನಾನು ಕ್ಲಿಯರ್ ಮಾಡ್ಕೊತೀನಿ. ಫಸ್ಟ್ ಅದು ಏನಂತ ನಾನು ಚೆಕ್ ಮಾಡ್ಬಿಟ್ಟು ಆಮೇಲೆ ಅಪ್ಡೇಟ್. ಆಮೇಲೆ ಇನ್ನೊಂದು ಆಯ್ತು, ನೀವೇ ಅದು ಕ್ಲಿಯರ್ ಆಗ್ಬಿಟ್ರಿ, ಅದು ಕ್ಲಿಯರ್ ಆಗೋಯ್ತು ಬ್ರದರ್ಸ್, ಈಗ ಗೊತ್ತಾಯ್ತಲ್ಲ ಅವ್ರು ಮೀಟರ್ ಹಾಕೊಂಡು ನೋಡಿಸ್ಬೋದಾ ಸರ್? ಸರ್ ನಾನು ಹೇಳ್ತಾ ಇರೋದು ಕ್ಲೀನ್ ಆಗಿ ಕೇಳ್ಕೊಳ್ಳಿ. ಕಸ್ಟಮರ್ ಕಂಪ್ಲೇಂಟ್ ಆಯ್ತಾ, ಕಸ್ಟಮರ್ ಹತ್ರ ಮಿಸ್ಬಿಹೇವ್ ಆಯ್ತಾ, ಇಲ್ಲ ಎಂಪ್ಲಾಯ್ ಹತ್ರ ರಫ್ ಆಗಿ ಏನಾದ್ರು ಮಾತಾಡ್ತಾರ, ಇಲ್ಲ ಕ್ವಾಲಿಟಿ ಇಶ್ಯೂಸ್ ಏನಾದ್ರು ಗೊತ್ತಾ, ಇದರಲ್ಲಿದ್ರೆ ಖಂಡಿತ ಬ್ಲಾಕ್ ಆಗುತ್ತೆ. ಕಂಪ್ಲೇಂಟ್ ಕಂಪ್ಲೇಂಟ್ ನೀವು ಕ್ವಶನ್ಸ್ ಕೇಳಿಸಿ ಅವ್ರೇನೋ ಉತ್ತರ ಕೊಟ್ಟಿಲ್ಲ ಅದಕ್ಕೆಲ್ಲ ಹೇಳ್ಬಿಟ್ಟು ಏನೋ ಲೈಕ್ ಅಲ್ಲಿ ಕ್ವಶನ್ ಉತ್ತರ ಬರಲ್ಲ. ಈಗ ಬಿಲ್ಲು ನಮ್ದು ನಿಮ್ದು 300 ರೂಪಾಯಿ ತೋರಿಸಿರುತ್ತೆ ಸರ್, ಇರೋಣ 25 ಕಿಲೋಮೀಟರ್ 300 ರೂಪಾಯಿ ತೋರಿಸಿರುತ್ತೆ. 25 ಕಿಲೋಮೀಟರ್ಗೆ ಸರ್ಕಾರದ ಪಕ್ಕದಲ್ಲಿ ಎಷ್ಟು ದುಡ್ಡು ಬರಬೇಕು ಆ ಬಿಲ್ಲು ನಮ್ಗೆ ತೋರಿಸುತ್ತೆ. ನಾವೇನು ಮಾಡ್ತೀವಿ, ಅಲ್ಲಿ ಹೋಗ್ಬಿಟ್ಟು ಅದನ್ನು ತೋರಿಸ್ಬಿಟ್ಟು ಈ ಬಿಲ್ಲು ಅಂತಂದಾಗ ಇಲ್ಲ ನಂಗೆ ರ್ಯಾಪಿಡೋ ತೋರಿಸಿ 300 ರೂಪಾಯಿ ನಾನು ಅಷ್ಟೇ ಕೊಡ್ತೀನಿ ಅಂತಾರೆ. ಅಲ್ಲಿ ವಾದ ನಡೀತದೆ, ಏನು ಇಲ್ಲಪ್ಪ ಸರ್ಕಾರದಿಂದ ನಮ್ಗೆ ಕೊಟ್ಟಿರೋದು ಅದೇ ಆದೇಶ, ಇವ್ರಿಗೆ ಯಾರಿಗೂ ಕೂಡ ಅಲ್ಲಿ ರೆಗ್ಯುಲೇಟರ್ ಕೊಟ್ಟಿಲ್ಲ, ಹಂಗೇನಾದ್ರು ಕೊಟ್ಟಿತ್ತು ಅಂದರೆ ನೀವು ಆ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿಬಿಟ್ಟು ನಾವು ಆ ಲೆಟ್ರ್ ಕೊಡಿಸಿ ನಾವು ಆ ದುಡ್ಡನ್ನು ತಗೊಳ್ಳಲ್ಲ. ಇಲ್ವಾ ಇದೇನೈತಿ ತಗೊಳ್ಳಿ ಅಂತೇಳಿ ಕೊನೆ ಪಕ್ಷದಲ್ಲಿ ನಾವೇನು ಮಾಡಿದ್ದೀವಿ, ಪೊಲೀಸವ್ರಿಗೆ ಫೋನ್ ಮಾಡಿ ಕರೆಸಿ ಆ ದುಡ್ಡನ್ನು ನಾವು ವಸೂಲಿ ಮಾಡಿದ್ದೀವಿ. ಈ ಸಿಚುವೇಶನ್ ಏನಾಗಿರ್ತದೆ, ಕಸ್ಟಮರು ಕಂಪ್ಲೇಂಟ್ ಮಾಡಿರ್ತಾರೆ, ಈ ಥರ ನಮಗೆ ಡ್ರೈವರು ಎಕ್ಸ್ಟ್ರಾ ದುಡ್ಡು ಕೇಳಿದ್ರು, ಅದಾದಮೇಲೆ ನನಗೆ ಟೈಮ್ ವೇಸ್ಟ್ ಮಾಡಿದ್ರು, ಇಲ್ಲ ಪೊಲೀಸರು ಫೋನ್ ಮಾಡಿದ್ರು ಅಂತೇಳಿ ಕಂಪ್ಲೇಂಟ್ ಆದಾಗ ಐ ಡಿ ಬ್ಲಾಕ್ ಮಾಡ್ತಾರೆ. ನಾವೇನು ಹೇಳ್ತಾ ಇದ್ದೀವಿ, ನಮಗೆ ಬರಬೇಕಾಗಿರೋ ದುಡ್ಡು ನೀವೇ ನಮ್ಗೆ ತೋರಿಸ್ಬಿಟ್ರೆ ನಿಮ್ಮದೇ ಸರ್ವಿಸ್ ಮಾಡ್ತೀವಿ ನಾವು. ನೀವೇನು ಪಡ್ತಾ ಇದ್ದೀರ ಅಂದರೆ ಅಲ್ಲೆಲ್ಲೂ ಗಾಡಿಗಳು ಕಮ್ಮಿ ಇದ್ದಾವೆ, ಜನಗಳು ಜಾಸ್ತಿ ಇದ್ದಾರೆ ಅಂದಾಗ ಅವಾಗ ಡಿಮ್ಯಾಂಡ್ ಮಾಡ್ತೀರಾ. ಅದೇ ಗಾಡಿಗಳು ಜಾಸ್ತಿ ಇದ್ದು ಜನಗಳು ಕಮ್ಮಿ ಇದ್ದಾರೆ ಅಂದರೆ ಕಮ್ಮಿ ಮಾಡ್ತಿದೆ ಅಂತ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಟ್ರಾಫಿಕಲ್ಲೂ ನಾವು ಓಡಿಸಿರ್ತೀವಿ, ನಿಮಗೆ ಸರ್ವಿಸ್ ಕೊಟ್ಟಿರ್ತೀವಿ ತಾನೆ. ನಾನ್ ಟ್ರಾಫಿಕ್ಗೂ ನಮ್ಗೆ ಒಂದೇ ರೇಟ್ ಕೊಟ್ಬಿಡಿ, ನಮ್ಗೆ ಸ್ಟ್ಯಾಂಡರ್ಡ್ ರೇಟ್ ಮಾಡ್ಬಿಡಿ ಅನ್ನೋದೇ ನಮ್ಮ ರಿಕ್ವೆಸ್ಟು. ನಾವು ಅಲ್ಲೂ ಅದನ್ನೇ ನಾವು ಕಂಪ್ಲೇಂಟ್ ಕೊಟ್ಟಿರೋದು. ನೀವು ಹೇಳಕ್ ಬರ್ತಾ ಇರೋದು ಪೀಕಲ್ಲಿ ಏನು ಕೊಡ್ತಾ ಇದ್ದೀರೋ ಅದೇ ನನಗೆ ನಾನ್ ಪೀಕಲ್ಲೂ ಬೇಕು. ಗೌರ್ಮೆಂಟ್ ರೇಟ್ ಕೊಡಿ, ಗೌರ್ಮೆಂಟ್ ದಾಖಲೆ ಇಲ್ಲಪ್ಪ. ಗೌರ್ಮೆಂಟ್ ಫಿಕ್ಸ್ ಮಾಡಿರೋ ರೇಟ್ ನಮ್ಗೆ ಯಾವತ್ತು 24 ಅವರ್ಸ್ ಅದೇ ರೇಟ್ ಇರಬೇಕು ಅಂತ ನಾವು ಕೇಳ್ತಾ ಇರೋದು. ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಟೋಟಲ್ 10% ಎಕ್ಸ್ಟ್ರಾ ಬರಬೇಕು ಅಂತ ಹೇಳುತ್ತೆ ಸರ್ ಗೌರ್ಮೆಂಟ್. ಒಂದು ನಿಮಿಷ ಓಕೆ ಓಕೆ. ಎಲ್ಲ ಗೊತ್ತಿರ್ತದೆ. ಲಾಸ್ಟ್ ಟೈಮ್ ಇವ್ರಿಗೆ ಇದನ್ನು ಕಳ್ಸಿಕೊಟ್ಟಿದ್ದೆ ನಾನು. ಇಲ್ಲ ನಾನು ಇದು ರೇಟ್ ಬಂದು ಇವರು ನಿಮ್ಮವ್ರು ಬಂದಿದ್ರಲ್ಲ ಸರ್, ಅವಾಗಲೇ ಮಾತಾಡ್ಕೊಂಡಾಗ ನೀವು ಇರಲಿಲ್ಲ ಅವತ್ತು. ನನ್ನ ಐ ಡಿ ಬ್ಲಾಕ್ ಆಗಿದ್ದಾಗ ನಾನು ಬಂದಿದ್ದೆ. PDF ಅಲ್ಲಿ ಕಳ್ಸಿದ್ನಲ್ಲ ನಿಮಗೆ. ಈಗ ನನ್ನ ಮೊಬೈಲ್ ನಿಮ್ಮ ಕೈಲಿ ಕೊಟ್ಟಿದ್ದೆ ಸರ್, ನೀವೇನು ಮಾಡಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅದು ಎಲ್ಲಿಗೆ ಹಾಕೊಂಡ್ರೆ ಏನೋ ಗೊತ್ತಿಲ್ಲ, ಫೋಟೋ ತಗೊಂಡ್ರೆ ಒಂದು
ಬೇಕು ಅಂದ್ರೆ ವಿಡಿಯೋ ಕಳಿಸ್ತೀನಿ ನೋಡಿ ನಿಮಗೆ. ನಿಮ್ಮ ನಂಬರ್ ಏನೋ ಕೊಡ್ತೀರಾ? ಏನು ಮಾಡ್ತಾರೆ ಬಿಡಿ, ಅವರು ಅವತ್ತು ಕಳಿಸಿದ್ರೆ ಅವತ್ತು ಇದಾಗಿಲ್ಲ. ಕಸ್ಟಮರ್ ಕೇರ್ ಅವರು ನಾವು ಫೋನ್ ಮಾಡಿದ್ರೆ ಮೀಟರ್ ಹಾಕೋ ಬಂದಿದ್ದೀವಿ ಅಂದ್ರೆ ಹೂ ಕೊಡಿ ಅಂತ ಹೇಳ್ಬೇಕು ಅಷ್ಟೇ. ಯಾಕಂದ್ರೆ ಇಲ್ಲ ನಾವು ಕೊಡಬೇಡಿ ಗ್ರಾಫಲ್ಲಿ ತೋರಿಸಿದ ಏನ್ ರೇಟ್ ಐತೋ ಅದೇ ಕೊಡಿ ಅಂದ್ರೆ ಅವಾಗ ಪೊಲೀಸ್ ಸ್ಟೇಷನ್ ನಾವು ಕಾಲ್ ಮಾಡ್ತೀವಿ. ಇಲ್ಲ ನನಗೆ ಅದು ಇನ್ನೂ ಇದಾಗುತ್ತೆ ಅಷ್ಟೇ, ಆರ್ಗ್ಯುಮೆಂಟ್ ಜಾಸ್ತಿ ಆಗುತ್ತೆ. ಫಸ್ಟ್ ಇನ್ನ ಅವ್ರಿಗೆ ಅರ್ಥ ಆಗಿಲ್ಲ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಅವ್ರಿಗೆ ಅದು ಮೇನ್ ಅರ್ಥ ಮಾಡಿಸ್ಬೇಕು. ಕಸ್ಟಮರ್ ಕೇರ್ ಫೋನ್ ಮಾಡಿದ್ರೆ ಹಂಗೇನೆ ಡೈರೆಕ್ಟ್ ಇದು ಮಾಡ್ತೀವಿ, ID ಬ್ಲಾಕ್ ಮಾಡ್ತೀವಿ ಅಂತ ಹೇಳೋದು ನಮಗೆ. ಮೊನ್ನೆ ನೋಡಿ ಸರ್, ಇದು ನಮ್ಮದು ಮೀಟರ್ ಅಪ್ಲಿಕೇಶನ್. ಅಷ್ಟೇ ಒಂದೇ ಕಾಪಿಲಿ ಇದೆ. ಸಾರಿಗೆ ಹೇಳಿದ್ರು ಈ ರೇಟಲ್ಲಿ ತಗೊಳ್ಳಿ ಅಂತ ಹೇಳಿದ್ದಾರೆ. ಇರೋಣ ಅವರು ಇದು ಮಾಡ್ತಾರೆ. ಒಬ್ಬರಾದ್ಮೇಲೆ ಒಬ್ರು ಕ್ಲೀನಾಗಿ ಮಾತಾಡಿ. ಸರ್ ಅದ್ರ ಬಗ್ಗೆ ಈಗ- explain ಮಾಡಿ ಸರ್. ಅದ್ರ ಬಗ್ಗೆ explain ಮಾಡಿ. ಇದು ನಿಮಗೆ ಅಣ್ಣ ಒಂದೇ ನಿಮಿಷ ಸುಮ್ಮನೆ ಒಂದು ನಿಮಿಷ ಸೈಲೆಂಟ್ ಆಗಿದ್ರೆ. ಹೇಳಿ ಸರ್. ಈ ಪ್ರೈಸಸ್ ಬೇಕು ಅಂತ ನೀವು ಖಂಡಿತ ಹೌದು. ಅಂದರೆ ಸ್ಟ್ಯಾಂಡರ್ಡ್ ರೇಟ್ ಆಗಿ ವೆಹಿಕಲ್ ಒಂದು ನಾನ್ ವೆಹಿಕಲ್ ಒಂದು ನಾನು ಕ್ಲಿಯರ್ ಮಾಡಿ ಹ್ಮ್. ವೆಹಿಕಲ್ ಒಂದು ಬೇಡ ನಾನ್ ವೆಹಿಕಲ್ ಬೇಡ. ಎಸ್ ನನಗೆ ಸ್ಟ್ಯಾಂಡ್ ಆಗಿದೆ ಕರೆಕ್ಟ್ ಎಕ್ಸಾಕ್ಟ್ಲಿ ಈಗ ಗೌರ್ಮೆಂಟ್ ಅಷ್ಟೇ ನಾವು ಕೇಳ್ತಾ ಇರೋದು. ಗೌರ್ಮೆಂಟ್ ಒಂದು ವೇಳೆ ನೀವು ಎಕ್ಸ್ಟ್ರಾ ನೀವು ಮಾಡ್ಕೋತೀರಿ ಅಂದರೆ ಕಸ್ಟಮರ್ಗಳಿಗೆ ಪ್ಲಸ್ ಆಡೋಕೆ ಆಪ್ಷನ್ ಕೊಟ್ಬಿಡಿ. ಅವಾಗ ನೀವು ಲೀಗಲ್ ಆಗಿರ್ತೀರಾ. ಈಗ ಉದಾಹರಣೆಗೆ ಈಗ 50 ರೂಪಾಯಿ ಟಿಪ್ಸ್ ಕೊಡೋಕೆ ಆಪ್ಷನ್ ಕೊಟ್ಟಿದ್ದೀರಾ. ಬಟ್ ಈಗ ಇನ್ನೊಂದು ಏನು ಮಾಡ್ಬಿಟ್ಟಿದ್ದೀರಾ ಅಂದರೆ ನೀವು ರೇಟ್ ಈಗ 20 ರೂಪಾಯಿ ಇರೋದನ್ನ 20 ಕಿಲೋಮೀಟ್ರ್ 1 ಕಿಲೋಮೀಟ್ರಿಗೆ 20 ರೂಪಾಯಿ ಬರೋದನ್ನ ಅವ್ರು 80 ರೂಪಾಯಿ ಕಮ್ಮಿ ಮಾಡ್ಕೊಳ್ಳೋಕೆ ಆಪ್ಷನ್ ಕೊಟ್ಟಿದ್ದೀರಾ. ಅದು ಕ್ಯಾಬಲ್ ಇಲ್ಲ. ಇದೆ ಒಂದ್ ನಿಮಿಷ ಇದೆ. ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು, ಕ್ಯಾಬಲ್ ಇದೆ. ನಾವೇನು ಹೇಳ್ತಾ ಇದ್ದೀವಿ ಗೊತ್ತಾ, ನೀವು ಸ್ಟ್ಯಾಂಡರ್ಡ್ ರೇಟು ಏನು ಮಿನಿ ಆಗಲಿ ಸಿಡನ್ ಆಗಲಿ ಒಂದೇ ರೇಟ್ ಹೇಳಿದ್ದಾರೆ. ಯಾವುದು ಅಂತ ಎಲ್ಲಿ ಹೇಳಿದ್ದಾರೆ ನೋಡಿ, ಕಮ್ಮಿ ಮಾಡೋಕೆ ಆಪ್ಷನ್ ಇದೆ. ಕಾರ್ಗೆ ಬುಕ್ ಮಾಡ್ತಾರೆ ಅವರು. ಇಲ್ಲ ಎಷ್ಟು ಬೇಕು ಅಷ್ಟಕ್ಕೆ ಹಾಕೋಬೋದು. ಇಲ್ಲ ಲೈವ್ ನೋಡಿ, ಲೈವ್ ಈಗ ಅದನ್ನ ಕಮ್ಮಿ ಮಾಡಿ. ಕಮ್ಮಿ ಮಾಡಿ ಜಾಸ್ತಿ ಮಾಡಿ, ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ. ನೋಡಿ ಎಲ್ಲಿವರೆಗೂ ಅಪ್ ಟು 50ವರೆಗೂ ನೋಡಿ. ಕ್ಯಾಬ್ ನಾನ್ ಎಸಿಗೆ ಅವ್ರು ಎಷ್ಟು ಬೇಕು ಇನ್ನೂ ಕಡಿಮೆ ಮಾಡಿ ನೋಡಿ ಎತ್ಕೊಂಡ್ರು. ಆಟೋಗಿಂತ ಕಮ್ಮಿ ಬಂದರೆ ಎತ್ಕೋತಾರೆ. ಹಾಂ ಆಟೋಗಿಂತ ಕಮ್ಮಿ ಬಂದರೆ ಎತ್ಕೋತಾರೆ. ಹೌದು. ನಮ್ಮವರು ಡ್ರೈವರ್ಗಳಿಗೆ ನಾನು ಗಾಡಿ ಎಷ್ಟು ಕೊಡಬೇಕು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ರೇಟ್ ಕಾರ್ಡ್ ಗೊತ್ತಿಲ್ಲ ಅಣ್ಣ ಅವ್ರು. ನಮ್ಗೆ ಗೊತ್ತಿಲ್ಲ ಎಲ್ಲರಿಗೂ. ನಾವೇನು ಹೇಳ್ತೀವಿ ಗೊತ್ತಾ ಸರ್, ನಿಮಗೆ ನಮ್ಮದು ಸಂಪೂರ್ಣ ಸಪೋರ್ಟ್ ಇದೆ. ಯಾಕೆಂದ್ರೆ ನೀವು ಓಲಾ ಆಲ್ರೆಡಿ ಸೆಡ್ವರ್ಡ್ ಅಂತ ನಮ್ದೆಲ್ಲ ಇಶ್ಯೂ ಏನಿಲ್ಲ ಸರ್, ಅಷ್ಟೇ ಗೌರ್ಮೆಂಟ್ ರೇಟ್ಸ್ ನಮಗೆ ನಿಮ್ದು ಕೆಲವು ಸಲ ಜಾಸ್ತಿನೇ ಕೊಡ್ತಾ ಇದ್ದೀರಾ. ನಾವೇನ್ ಹೇಳ್ತೀವಿ ಅದು ಬೇಡ ನಮ್ಗೆ ಅಂತ ಹೇಳ್ತಾ ಇರೋದು ನಾವು. ಸರ್ಕಾರದ ದರ ನಮ್ಗೆ ಫಿಕ್ಸ್ ಮಾಡ್ಕೊಡ್ತೀವಿ. ಸಿಂಪಲ್ ಸರ್, ಸಿಂಪಲ್. ನಾನು ಹೇಳ್ತಾ ಇರೋದು ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ಕರೆಕ್ಟ್ ಅಂತ ಹೇಳಿ ಇಲ್ಲಾಂದ್ರೆ ಚೆಕ್ ಮಾಡಿ. ಪೀಕಲ್ ನನಗೊಂದು ರೇಟ್ ಬೇಡ, Correct. ಆನ್ ಪೀಕಲ್ ಒಂದು ಬೇಡ ರೇಟ್. Yes. ನೈಟಲ್ಲಿ ಒಂದು ರೇಟ್ ಬೇಡ, ನನಗೆ ಒಂದೇ ರೇಟ್. ನೈಟಲ್ಲಿ ಅಲ್ಲ, ನೈಟಲ್ಲಿ ರಾತ್ರಿ 12 ಗಂಟೆ ಬೆಳಗ್ಗೆ 6 ಗಂಟೆವರೆಗೂ 10% ಮಾತ್ರ. ಇದರಲ್ಲಿ ಎಲ್ಲಿದೆ ಅದು ಮಾತ್ರ ರೆಗ್ಯುಲೇಟರ್ ಬೇಕು ಅಷ್ಟೇ. ಇದರಲ್ಲಿ ಏನಿದೆಯಾ ಆ ಪ್ರೈಸಸ್ ಎಸ್ ಅಷ್ಟೇ ಸರ್. ಅಷ್ಟೇ ಸರ್. ಪೀಕಲ್ಲಿ 40 ರೂಪಾಯಿ ಕೊಟ್ಟರು ಬೇಡ, ಬೇಕಾಗಿಲ್ಲ. 50 ಕೊಟ್ಟರು ಕೊಡಬೇಕು. 45 ಕೊಟ್ಟರು ಬೇಡ, ಹೌದು. 55 ಕೊಟ್ಟರು ಹೌದು. ಬೇಡ. ಬಟ್ ಇದೇನಿದೆ Exactly. ಹೌದು. ಅಷ್ಟೇ. ಅಷ್ಟೇ. ನಾನ್ ಪೀಕಲ್ ಅಷ್ಟೇ. ಫೋರ್ ಡೇ ಇದು ಬೇಕು. ಎಸ್. ಅದು ನಾವು ಫಿಕ್ಸ್ ಮಾಡಿರೋದಲ್ಲ, ಗೌರ್ಮೆಂಟ್ ಫಿಕ್ಸ್ ಅಲ್ಲ ಇಲ್ಲ, ಅವ್ರು ಒಪ್ಕೊಂತ ಇದ್ದಾರೆ. ಇರಿ, ಅದು ಡೆವಲಪ್ ಆಗುತ್ತೆ ಹಂಗೆ ಅವ್ರು ಹೇಳಿ. ಕ್ಲಿಯರಿಟಿ ಅಷ್ಟೇ ಸರ್ ನಾವು ಕೇಳ್ತಾ ಅಷ್ಟೇ ಸರ್, ಬೇರೆ ಏನಿಲ್ಲ. ಸೊ ನನ್ನ ಮ್ಯಾನೇಜ್ಮೆಂಟ್ ನಾನು ಮಾತಾಡ್ಬೇಕಂದ್ರೆ ಒಂದು ಕ್ಲಿಯರಿಟಿ ಹಾ. ಹೌದು ಅಷ್ಟೇ ನಾವು ಕೇಳ್ತಾ ಇರೋದು. ನೆಕ್ಸ್ಟ್ ಸರ್ ಅಷ್ಟೇ ಸರ್, ಇನ್ನೇನಿಲ್ಲ ನಮ್ಮದು ಅಷ್ಟೇ. ಆಮೇಲೆ ಈಗೇನಾಗಿದೆ ಅಂದರೆ ನೀವು ಡೆವಲಪ್ ಮಾಡೋವರೆಗೂ ನಾವು ಈ ಮೀಟರ್ ಅಪ್ಲಿಕೇಶನ್ ಹಾಕೊಂಡು ಯೂಸ್ ಮಾಡ್ತೀವಿ. ನಿಮ್ಮದನ್ನ ನಾವು ಕ್ಯಾನ್ಸಲ್ ಮಾಡಲ್ಲ. ನಿಮ್ದೇನಿದೆ, ನಿಮ್ದೇನು ದುಡ್ಡು ಹೋಗ್ಬೇಕು ನಾವು ಕೊಡ್ತೀವಿ, ರೀಚಾರ್ಜ್ ಮಾಡಬೇಕು, ಅದಕ್ಕೆ ನೀವು 20,000 ಬಿಸ್ನೆಸ್ ಕೊಡ್ತೀರಾ, ನಾವು ಅಗ್ರಿ, ನಾವೇನು ಮಾತಿಲ್ಲ ಅದರಲ್ಲಿ. ನಾವು ಇದನ್ನು ಮೀಟ್ರ್ ಸ್ಟಾರ್ಟ್ ಮಾಡ್ಕೊತೀವಿ, ನಿಮ್ಮದನ್ನು OTP ಹಾಕೊತೀವಿ, ಅವ್ರ ಡೆಸ್ಟಿನೇಷನಲ್ಲಿ ನೋಡ್ಕೊತೀವಿ. ನಾವು ಇದು ಸ್ಟಾರ್ಟ್ ಆಯಿತು ಮೀಟ್ರು. ಎಲ್ಲಿಂದ ಎಲ್ಲಿಗೆ ಹೋದ್ರು ಇದ್ರ ಟೌನರ್ ಅಂತ ಅಪ್ಲಿಕೇಶನ್ ಸರ್ಕಾರದ ರೇಟಲ್ಲಿ ರನ್ ಆಗುತ್ತೆ ಇದು. ನೀವು ಎಲ್ಲಿಂದ ಎಲ್ಗಾರ ಹೋಗಿ, ಈಗ ಉದಾಹರಣೆಗೆ ಇಲ್ಲೇ ಸ್ಟಾಪ್ ಮಾಡಿದ್ರೆ 100 ರೂಪಾಯಿ ಬರುತ್ತೆ. ನಿಮ್ದು ಹಂಗಲ್ಲ. ಹಾಂ ನೋಡಿ, ಇದು ಸ್ಟಾರ್ಟ್ ಮಾಡೋದನ್ನ ಸ್ಟಾರ್ಟ್ ಮಾಡಿಬಿಟ್ಟು ನೋಡಿ, ಇವಾಗಲೇ ಸ್ಟಾಪ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನೋಡಿ ಕ್ರಿಯೇಟ್ ಮಾಡಿದೆ ನಾನು. ಇನ್ವಾಯ್ಸ್ 100 ರೂಪಾಯಿ. ಇದರಲ್ಲಿ ಡೀಟೇಲ್ಸ್ ಬರುತ್ತೆ ನೋಡಿರಿ, ಬುಕ್ಕಿಂಗ್ ಡೀಟೇಲ್ಸು, ಟ್ರಿಪ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಿನಿಮಮ್ ಬೇಸ್ ಫೇರು ಗೌರ್ಮೆಂಟ್ ಏನು ಹೇಳಿದೆ, 4 ಕಿಲೋಮೀಟ್ರಿಗೆ 100 ರೂಪೀಸ್ ಕೇಳಿದೆ ಅಲ್ವಾ ಸರ್? 100 ಇದೆ. ಸೊ 0 ಕಿಲೋಮೀಟ್ರ್ ಓಡಿದೆ, ಕಿಲೋಮೀಟ್ರ್ ದುಡ್ಡು ಬಂದಿಲ್ಲ, 0 ಇದೆ. ಇಷ್ಟೇ.
ಅವ್ರಿಗೆ ಬಿಲ್ಲು ಕೂಡ ಕಳಿಸ್ಬೋದು. ಇದು ನೀವು 50 ಕಿಲೋಮೀಟ್ರ್ ಹೋದ್ರು ಅಷ್ಟೇ ಬರುತ್ತೆ, 100 ಕಿಲೋಮೀಟ್ರ್ ಹೋದ್ರು ಅಷ್ಟೇ, 15 ಕಿಲೋಮೀಟ್ರ್ ಹೋದ್ರು ಅಷ್ಟೇ. ನಾವು ಅದಕ್ಕೆ ಏನು ಮಾಡ್ತಾ ಇದೀವಿ ಗೊತ್ತಾ ಕಸ್ಟಮರ್ಗಳಿಗೆ, ಈಗ ನಿಮ್ಮದು 30 ಕಿಲೋಮೀಟ್ರ್ ಬುಕ್ಕಿಂಗ್ ಬಂದಿರುತ್ತಪ್ಪ, ಅವ್ರಿಗೆ 350 400 ತೋರಿಸಿರ್ತಾರೆ. ನಾವು ಕರ್ಕೊಳ್ತೀವಿ, AC ಹಾಕೊಂತೀವಿ, ವಿತೌಟ್ AC ಗಾಡಿ ಓಡಿಸಲ್ಲ ನಾವು, ಕ್ಲೀನಾಗಿ ಅವ್ರಿಗೆ ಸರ್ವಿಸ್ ಕೊಟ್ಬಿಡ್ತೀವಿ. ಹೋಗ್ಬಿಟ್ಟು ಲಾಸ್ಟಲ್ಲಿ ಇದೇ ಬಿಲ್ಲನ್ನು ತೋರಿಸ್ತೀವಿ, ಹಿಂಗೆ ಅಪ್ರೂವಲ್ ಮಾಡಿಬಿಟ್ಟು ಇಲ್ಲಿ ಬಿಲ್ ತೋರಿಸುತ್ತೆ, ಸರ್ ಕೊಡಿ ಅಂತೀವಿ. ಅವ್ರಿಗೆ ನಾವೇನು ಮಾಡ್ತೀವಿ, ಅವ್ರ ನಂಬರ್ ಕೊಟ್ಟರೆ, ಈಗ ಉದಾಹರಣೆಗೆ ನಿಮ್ಮ ನಂಬರೇ ಕೊಡ್ತೀರಾ ಅಂತ ಇಟ್ಕೊಳ್ಳಿ, ಈಗ ನಾನು ನನ್ನ ನಂಬರ್ಗೆ ಹಾಕಿನಿ, ಹಿಂಗೆ ಸೆಂಡ್ ಮಾಡಿಬಿಡ್ತೀವಿ ಅವ್ರಿಗೆ. ಇದು PDF ಈ ರೀತಿ ಬರುತ್ತೆ. ಇದು ಲೀಗಲಾಗಿ ನಾವು ಅವ್ರಿಗೆ ಇನ್ವಾಯ್ಸ್ನ ಕೊಟ್ಬಿಟ್ಟು ನಾವು ನಮ್ಮ ಜರ್ನಿನ ಕಂಪ್ಲೀಟ್ ಮಾಡ್ತೀವಿ. ಅಂದರೆ ನೀವು ಟ್ರಾಫಿಕ್ ಇದೆ ಇರಪ್ಪ 5 ಗಂಟೆ ಸ್ಟಾರ್ಟ್ ಮಾಡಿ 7 ಗಂಟೆ ನಿಂತರೂ ಇದೇ ರೇಟೇ 24 ರೂಪಾಯಿನೇ, ಅಥವಾ ಫುಲ್ಲು ಖಾಲಿ ರೋಡ್ ಇದೆ 10 ಕಿಲೋಮೀಟ್ರ್ ನಾನು 10 ನಿಮಿಷಕ್ಕೆ ಹೋಗ್ತೀನಿ ಆವಾಗಲೂ ಇದೆ 24 ರೂಪಾಯಿನೇ. ಈ ಥರ ಮಾಡಿರೋರೇ ನಮಗೆ ರಿಕ್ವೆಸ್ಟ್ ಏನು ಗೊತ್ತಾ, ನಿಮ್ದಲ್ಲಿ ಬುಕ್ಕಿಂಗ್ ತುಂಬ ಚೆನ್ನಾಗಿದೆ, ನೀವು ನಾನ್ ಪೀಕ್ ಅವರಲ್ಲೂ ಇದೇ ರೇಟ್ನ ನಮ್ಗೆ ಕೊಟ್ಬಿಟ್ಟು ಅಂದರೆ 100% ನಾವು ಓಲಾ ಊಬರು ಎಲ್ಲರೂ ಬಿಡ್ತೇವೆ, ನಿಮ್ಮದೇ ಓಡಿಸ್ತೀವಿ, ನಾನೇ ಮಾಡಲ್ಲ ಬೇರೆ. ಇದು 10 ಲಕ್ಷದಿಂದ ಒಳಗಡೆ ಇರೋ ಗಾಡಿಗಳಿಗೆ ಅದು 10 ರಿಂದ 15ಕ್ಕೆ 15 ಮೇಲ್ಪಟ್ಟಿದ್ದು, ಟೋಟಲ್ ಆಗಿ 28, 32, 24 ಇಷ್ಟೇ ಇರೋದು ಸರ್. ಸಿಂಪಲ್ ಮಿನಿ ಸಿಡನ್ ಅಂತ ಅವ್ನು ಹೇಳಿಲ್ಲ ಅವರು, ಅಮೌಂಟ್ ಅದರಲ್ಲೇ ಬರುತ್ತೆ. ಮಿನಿ ಬಂದ್ರು ಅದೇ ರೇಟ್, ಸಿಡನ್ ಬಂದ್ರು ಅದೇ ರೇಟ್. ಅಂದ್ರೆ ಇಂಡಿಗಾ ಅನ್ಕೊಳ್ಳಿ, 10 ಲಕ್ಷ ಮೇಲೆ ಅಂದ್ರೆ ಡಿಸೈರ್, 10 ಲಕ್ಷ ಮೇಲೆ SUV ಅಷ್ಟೇ. ಅದೇ ಮಿನಿ ಸಿಡನ್ ಎಲ್ಲದಕ್ಕೂ ಒಂದೇ ರೇಟ್ ಮಾಡಿಬಿಡ್ತಾರೋ. ಇದು ಪ್ರೀಮಿಯಂ ಗಾಡಿ ಅಂತೇಳಿ ಇದಕ್ಕೆ 28 ರೂಪಾಯಿ, ಅಂದ್ರೆ 15 ಲಕ್ಷ ರೂಪಾಯಿ ಮೇಲ್ಪಟ್ಟಿದ್ರೆ. ಇವತ್ತೆಲ್ಲ ಬರೀ ನೀವು ನಿಸಾನ್ ಗಾಡಿ ತಗೊಂಡ್ರು 10 ಲಕ್ಷದ ಒಳಗಡೆ ಇರುತ್ತೆ, ಅಂದ್ರೆ ಮಿನಿ ಕ್ಯಾಟಗರಿಲೇ ಬರುತ್ತೆ, ಅದಕ್ಕೆ 24 ಕೊಡಬೇಕು. ಈ ಪ್ರೀಮಿಯರ್ ಅಂದ್ರೆ ಯಾವುದು 15 ಲಕ್ಷ ಮೇಲ್ಪಟ್ಟೆ ಎರ್ಟಿಗಾ ಬಂದರೂ ಕೂಡ ಅವ್ರದ್ದು ಪ್ರೀಮಿಯರೇ ಬರುತ್ತದೆ. 10 ಲಕ್ಷದ ಮೇಲೆ 15 ಲಕ್ಷದ ಒಳಗಡೆ ಇರ್ತಾವಲ್ಲ, ಎರ್ಟಿಗಾ ಬಂದರೂ ಕೂಡ ನೀವು ಅವ್ರಿಗೆ 28 ರೂಪಾಯಿನೇ ಕೊಡ್ಬೋದು. ಬಟ್ ನನಗೆ ಇದು 7 ಸೀಟರ್ಗೆ 28 ಕೊಟ್ಟರೆ ವರ್ಕೌಟ್ ಆಗುತ್ತೆ ಸರ್. ರೇಟು ಗೌರ್ಮೆಂಟ್ ಅದಲ್ಲ, ರೇಟ್ ಏನಿಲ್ಲ ಡೌಟ್ ಸರ್. ನಾನು ಮಾತಾಡ್ದಲ್ಲ ಇದನ್ನಲ್ಲ, ಕರೆಕ್ಟ್. ಆಸ್ ಎ ಕಸ್ಟಮರ್ ಆಗಿರ್ಬೋದು, ನೀವು ಒಂದು ಕ್ವಶನ್ ಕೇಳ್ತಾ ಇದ್ರಲ್ವಾ, ಇದನ್ನ ಯೋಚನೆ ಮಾಡಬೇಕಾಗಿದ್ದು ಸರ್ಕಾರ. ಇಲ್ಲಿ ಆ ಥರ ಮಾಡಿದಾಗ ಅವ್ರು ಏನು ಮಾಡಬೇಕಾಗಿದ್ದು ಗೊತ್ತಾ, RC ಕಾರ್ಡು ಡಿಪೆಂಡ್ ಮೇಲೆ ಅದು ಎಷ್ಟು ಹೊಸ ವರ್ಷ ಗಾಡಿನ ಹಳೆ ಗಾಡಿನ ಅಂತ ನೋಡ್ಕೊಂಡು ಅವರು ಡಿಪೆಂಡ್ ಮಾಡಬೇಕಾಯ್ತು, ಅಥವಾ AC ನಾನ್ AC ಅಂತ ಡಿಪೆಂಡ್ ಮಾಡಬೇಕಾಯ್ತು. ಅದನ್ನೆಲ್ಲ ಬಿಟ್ಬಿಟ್ಟು ಈ ಥರ ತರಲೆ ಕೆಲಸ ಮಾಡಿರೋದ್ರಿಂದ ನಮಗೂ ದೊಡ್ಡ ತಲೆನೋವು ಆಗ್ತೈತಿ. ಈಗ ನಿಮ್ದು ಏನಾಗಿದೆ ಅಂದರೆ ಒಳ್ಳೆ ಬುಕ್ಕಿಂಗ್ಸ್ ಬರ್ತಾ ಇದ್ದಾವೆ, ರೇಟ್ಗಳು ಸಿಗ್ತಾ ಇಲ್ಲ. ನಿಜವಾಗ್ಲೂ ನಾವು ನಿದ್ದೆ ಕಟ್ಕೊಂಡು ಗಾಡಿ ಓಡಿಸ್ತಾ ಇದೀವಿ ಸರ್, ಡ್ಯೂಟಿ ಮಾಡೋಕ್ಕಾಯ್ತಲ್ಲ ನಮಗೆ. ಅದಕ್ಕೆ ನಾವೇನು ಮಾಡ್ತಾ ಇದೀವಿ, ಈ ಮೀಟರ್ ಯೂಸ್ ಮಾಡಿಕೊಂಡು 24 ಗಂಟೆ ಡ್ಯೂಟಿ ಮಾಡ್ತೀವಿ, ಇದನ್ನ ಹಾಕತ್ತೀವಿ, ತೋರಿಸ್ತೀವಿ, ಪೊಲೀಸ್ ಕಂಪ್ಲೇಂಟ್ ಮಾಡ್ಬಿಟ್ಟು ಕರ್ಕೊಂಡು ದುಡ್ಡು ತಗೊಂತ ಇದೀವಿ. ನೀವು 8 ಅವರ್ ಮನೆಗೆ ಹೋಗ್ತಾ ಇದೀರಾ, ನಾವು 16 ಅವರ್ ಮಾಡಿದ್ರು ಹೊಟ್ಟೆ ತುಂಬಲ್ಲ, ಒಂದು ಹೊತ್ತು ಊಟ ಮಾಡೋಕ್ಕಾಗ್ತಲ್ಲ. ನಾವು ಬೈಕ್ ಟ್ಯಾಕ್ಸಿನ ನಾವು ಏನು ಮಾತಾಡೋಕ್ಕೆ ಹೋಗಲ್ಲ ಸರ್, ಅವ್ರ ದುಡ್ಡು ಅವ್ರು ಮಾಡ್ಕೊಳ್ಳಿ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ನನಗೆ ಕೊಡೋ ದುಡ್ಡು ನೀವು ಕೊಟ್ಬಿಡಿ ಅಷ್ಟೇ ನಾವು ಕೇಳ್ತಾ ಇರೋದು ಅಷ್ಟೇ. ನಾನು ಬೈಕ್ ಟ್ಯಾಕ್ಸಿ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ. ಅವರು ಉಂಟು, ಸರ್ಕಾರ ಉಂಟು, RTO ಉಂಟು, ನಮಗೇನು ಅದು ಇದು ಡೆವಲಪ್ ಮಾಡೋಕ್ಕೆ ಎಷ್ಟು ದಿನ ಆಗ್ಬೋದು ಹೇಳಿ ಸರ್? ನಾನು ಇವಾಗ ಡಿಸ್ಕಸ್ ಮಾಡಿ ಮೇಲ್ ಮಾಡ್ತೀನಿ. ಹಾಂ, ಅದೊಂದು ಕಾಪಿ ಇದ್ರೆ ಕೊಟ್ಬಿಡಿ, ಅವ್ರು ಜಿರಾಕ್ಸ್ ಐತೆ PDF ಕಳಿಸ್ಬಿಡಿ ಸರ್. PDF ಕಳಿಸ್ಬಿಡಿ ಅವ್ರು. ಅದು ಡೆವಲಪ್ಮೆಂಟ್ ಆಗಂತೂ ಇದನ್ನೇ ಹಾಕೊಂಡು ಮೀಟರ್ ಹಾಕೊಂಡೆ ನಿಮಗೆ ಗೂಗಲಲ್ಲೇ ಸಿಗುತ್ತೆ ನೋಡಿ ಸರ್. ಸರ್ ಇಂಗ್ಲೀಷಲ್ಲಿ ಇಲ್ಲ ಇಲ್ಲ, ಗೂಗಲಲ್ಲೇ ಸಿಗುತ್ತೆ, ಅವರೇ ತಗೊಂಡು ಬಿಡಿ. ಗೂಗಲಲ್ಲೇ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅಲ್ಲ, ಗೂಗಲಲ್ಲೇ ಇದೆ ಬೆಂಗಳೂರು ಕ್ಯಾಬ್ ರೇಟ್. ನಿಜ ಹೇಳ್ತೀವಿ ಸರ್, ಇಲ್ಲಿ 30 ರಿಂದ 35 ಜನ ಬಂದಿದ್ದೀವಿ, ಎಲ್ಲ ಓಲಾ ಹೋಗ್ಬಿಡ್ತೀವಿ ಈ ರೇಟ್ ನೀವು ಕೊಟ್ಟರೆ. ಹಾಂ ಕರೆಕ್ಟ್. ಹಾಂ ಓಕೆ ಸೂಪರ್. ಹಾಂ ಇಷ್ಟೇ, ಬ್ಯಾಂಗ್ಳೂರ್ ಟೀಮ್ ಗ್ರೂಪಲ್ಲೇ ಕಳಿಸಿದ್ವಿ. ಹ್ಞೂ ಸೂಪರ್. ಆಮೇಲೆ ಒಂದು ಇಷ್ಟ ಸರ್, ನೀವು ಡೆವಲಪ್ ಮಾಡೋವರೆಗೂ ನಾವು ಖಂಡಿತ ಇದೇ ದುಡ್ಡನ್ನೇ ತಗೊಂತೀವಿ. ಒಂದು ವೇಳೆ ಅವ್ರು ದುಡ್ಡು ಕೊಟ್ಟಿಲ್ಲ ಅಂದರೆ ಪೊಲೀಸವ್ರನ್ನ ಕರೆಸ್ಬಿಟ್ಟೆ ನಾವು ತಗೊಂತೀವಿ. ಇಲ್ಲಿರೋ ಮಾಹಿತಿ ಎಲ್ಲ ಪೂರ್ತಿ ಅವ್ರಿಗೆ ತೋರಿಸ್ಬಿಟ್ಟೆ ನಾವು ತಗೊಂತೀವಿ ಸರ್. ಸಿಂಪಲ್. ನೀವು ಮಾಡಿಕೊಂಡ್ರೆ ಇನ್ನೂ ಇಂಪ್ರೂವ್ಮೆಂಟ್ ಜಾಸ್ತಿ ಇಲ್ಲ, ಅದು ಇವ್ರಿಗೂ ಬೆಟ್ರೆ ಅದು. ಯಾಕಂದ್ರೆ ಒಂದ್ಸಲ ಜಾಸ್ತಿ ಮಾಡಿ ಕಮ್ಮಿ ಮಾಡೋ ಬದಲು ಸ್ಟ್ಯಾಂಡರ್ಡ್ ಬಿಟ್ಬಿಟ್ರೆ ಬರೀ 2 ತಿಂಗಳು ಬಿಡಿ ಸರ್ ಸಾಕು. 2 ತಿಂಗಳು ಬಿಟ್ಬಿಟ್ರೆ ನಮ್ಮ ಡ್ರೈವರ್ಗಳು ಎಲ್ಲ ಲಾಗೌಟ್ ಮಾಡ್ಬಿಡ್ತಾರೆ. ಓಲಾ ಊಬರ್ 100% ಲಾಗೌಟ್ ಮಾಡ್ತಾರೆ ಸರ್. ನಿಮ್ದು ರೀಚಾರ್ಜ್ ಜಲ್ದಿ ಖಾಲಿ ಆಗಿ ನಿಮ್ಗೂ ಬರ್ತಾ ಇರ್ತದೆ. 5% ಕಮಿಷನ್ ಜಾಸ್ತಿ ಆಗುತ್ತೆ. ಈಗ 20,000 ರೂಪಾಯಿ ನಾನು 5 ದಿನ ಬೇಕು, 7 ದಿನ ಬೇಕು 20,000 ಸಂಪಾದನೆ ಮಾಡಿ ಕರೆಕ್ಟಾಗಿ ಮಾಡಿದ್ರೆ. ನೀವು ಕರೆಕ್ಟಾಗಿ 24 ರೂಪಾಯಿ ಕೊಟ್ಟರೆ ನಾನು ಒಂದು ದಿನಕ್ಕೆ ನಾನು 200 ಕಿಲೋಮೀಟರ್ ಗಾಡಿ ಓಡುತ್ತೆ, 4,800 ರೂಪಾಯಿ ಅಲ್ಲೇ ಆಗೋಯ್ತು. 4 ದಿನಕ್ಕೆ ನಾನು ತಿರ್ಗಿ ಈ ರೇಟ್ ಮಾಡ್ಬಿಟ್ರೆ ಓಲಾಗ ಹೋಗ್ತಾರೆ, ಊಬರ್ ಹೋಗ್ತಾರೆ ನಿಮ್ಮದೇ ಆಮೇಲೆ ಈಗ ಏನಾರು ID ಏನಾರು ಬ್ಲಾಕ್ ಆಗಿದ್ರೆ ದಯವಿಟ್ಟು ಅದನ್ನು ಓಪನ್ ಮಾಡ್ಸಕ್ಕೆ ಸರ್. ಇನ್ಮೇಲೆ ನನ್ನ ಬಂದು ಮೀಟರ್
ನಾನು ಮಾಡ್ತೀನಿ. ನಾನು ಹೇಳ್ಬಿಟ್ಟು ಕಳಿಸ್ತೀನಿ, ನನ್ನ ಫೋಟೋ ತೋರಿಸ್ತಾರೆ, ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ, ಓಕೆನಾ? ಇನ್ಮೇಲೆ ಆ ಥರ ಫೇರ್ ವಿಷಯದಲ್ಲಿ ಯಾವ್ದಾದ್ರು ಕಂಪ್ಲೇಂಟ್ಸ್ ಬಂತಂದ್ರೆ ID block ಮಾಡಿ. ಬೇರೆ ಏನಾದ್ರು ಕಸ್ಟಮರ್ ಗಲಾಟೆ ಮಾಡೋರಂದ್ರೆ ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ, ನಾವೇ ಹೇಳ್ತೀವಿ ಅದನ್ನ. ಅದು ಬೇರೆ ಯಾವ್ದಾದ್ರು ಇಶ್ಯೂ ಇದ್ದು ಬೇರೆ ವಿಷಯದಲ್ಲಿ ಮಾತ್ರ ಬೈದವ್ರೆ, ಏನೋ ಕಳ್ತನ ಮಾಡೋರೆ, ಯಾವುದಕ್ಕೂ ಓಪನ್ ಮಾಡಬೇಡಿ. ಬಂದೆ ಕಸ್ಟಮರ್ ಕೇರ್ ಫೋನ್ ಮಾಡೋರು ಕೊಡಲ್ಲ ಅಂತ ಹಾ. ಅವ್ರ ಕಸ್ಟಮರ್ ಕೇರ್ ಇನ್ಫಾರ್ಮ್ ಮಾಡಿ. ಅವ್ರಿಗೆ ಮೀಟರ್ ಹಾಕೋ ಬಂದಿದೀವಿ, ಅದೇ rate ಸ್ವಲ್ಪ ಸರ್ಕಾರದ ಅವ್ರಿಗೆ ಹೇಳಿ ಏನಂದ್ರೆ, ಸರ್ಕಾರದಿಂದ ರೇಟ್ ಬಂದಿರೋದನ್ನ ನಾವು ಇನ್ನೂ ಡೆವಲಪ್ ಮಾಡಿಲ್ಲ, ಅಲ್ಲಿವರೆಗೂ ಅವ್ರ ರೇಟ್ ತಗೊಂತ ಇದ್ರೆ ದಯವಿಟ್ಟು ಕೊಟ್ಬಿಟ್ಟಿವಿ ಅಂತ ಕೊಡ್ಬಿಡಿ ಅಂತ ಹೇಳಿ ಅಷ್ಟೇ. ಕೊಟ್ಬಿಟ್ರೆ ನಾವು ಯಾವ್ದು ಗಲಾಟೆ ಮಾಡ್ಕೊಳ್ಳೋದು. ಓಕೆ ಬ್ರದರ್, ಈಗ ಅಲ್ಲಿ ಯಾರು ಕೇಳಿಸ್ಕೊಳ್ಳಿಲ್ಲ, ಹಂಗೆ ಇದ್ರೆ ನೀವು ಮ್ಯಾನೇಜ್ಮೆಂಟ್ ಅದಿಲ್ಲ ಅಂದ್ರೂ ಕೇಳ್ತಾರೆ, ಜನ ಯಾಕೆ ಬಂದವ್ರು ಇಷ್ಟೊಂದು ಅಂತ. ಅಟ್ಯಾಚ್ಮೆಂಟ್ ಮಾಡಕ್ ಬಂದ್ರೆ ಅಂತ ಅನ್ಕೊಂತಾರೆ. ಗಿಫ್ಟ್ ಬಾಕ್ಸ್ ಸಮೇತ ಕಳ್ಸಿದ್ದಾರೆ ಅವ್ರನ್ನ. ಗೊತ್ತಿಲ್ಲ. ಆಯ್ತು, ಏನಾರು ಮಾಡ್ಕೊಳ್ಳಿ. ಇವಾಗ ಫೈನಲ್ ಆಗಿ ಅವ್ರು ಏನ್ ಹೇಳಿದ್ ಗೊತ್ತಾ, ಅವರು 24 ರೂಪಾಯಿನ ನೀವು ಮೀಟರ್ ಹಾಕೊಂಡು ತಗೊಳ್ಳಿ ಅಂತ ಹೇಳಿದಾರೆ. ಒಂದು ವಿಡಿಯೋ ಮಾಡ್ತೀನಿ, ಯಾರು ಕೇಳಿಸ್ಕೊಂಡಿಲ್ಲ. ಅಲ್ಲೇ ಐತಲ್ಲ ವಿಡಿಯೋ, ಇಲ್ಲೇ ಐತಲ್ರಿ ಅಲ್ಲಿ ವಿಡಿಯೋ, ಅವರು ಯಾರು ಮಾಡ್ಕೊಂಡವ್ರಲ್ಲ, ಹಂಗೋದ್ರೆ ಹೆಂಗಣ ನೀನು? ಇಲ್ಲೇ ಐತೆ ನೋಡಿ, ಅವರೇ ಹೇಳಿದ್ದು. ಹೌದಾ? ನೀವು ಬೇಕಾದ್ರೆ ಮಾಡ್ಕೊಳ್ಳಿ, ಹೇಳ್ತೀನಿ. ಲೈವ್ ಮಾಡ್ಬಿಡ ನಾವು ಇರೋಬ್ರು. ಅಲ್ಲಿ 2 ನಿಮಿಷ ಮಾಡ್ಬಿಟ್ಟು ಆಮೇಲೆ ಬೇಕಾದ್ರೆ ಉಳಿದಿದ್ದು ಮಾಡೋಣ. ಆಯ್ತು, ಅವ್ರು ಇಲ್ಲದೆ ಹೋಗ್ಲಿ ಮಾತಾಡಿದ್ದು ಆಯ್ತಲ್ಲ, ನಮ್ಮ ಹತ್ರ ಇದೈತಲ್ಲ ಅವರು ಮಾಡಿದ್ದಾಯ್ತು. ಏನೋ ಆಯ್ತಾ? ಬನ್ನಿ ಬನ್ನಿ, ಎಲ್ಲ ಈ ಕಡೆ ಬನ್ನಿ, ಇರ್ಲಿ ಹಂಗೆ ಇರ್ಲಿ. ಸ್ನೇಹಿತರೆ ನಮಸ್ತೆ. ನೋಡಿ, ಇದು ರ್ಯಾಪಿಡ್ ಆಫೀಸು, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ರ್ಯಾಪಿಡ್ ಆಫೀಸ್. ಇದು ಇವಾಗ ಇಲ್ಲಿ ಒಳಗಡೆ ಬಂದು ಈ ಮೀಟರ್ ಟ್ಯಾಕ್ಸಿ ಬಗ್ಗೆ ಮಾತಾಡಿದ್ವಿ.